ಹಾಯ್ ಹಲೋ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಎಜು ಸುಮಿತ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸರಿಯಾಗಿದ್ದೀರಾ ಅಂತ, ನಿಮ್ಮ ಪ್ರಿಪರೇಷನ್ ಕೂಡ ಸರಿಯಾಗಿ ಮಾಡಿಸ್ತಿದ್ದೀರಾ ಅಂತ ನಾನು ಬಯಸ್ತೀನಿ. ನೋಡಿ, ಇವಾಗ ನಿಮ್ಮ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್‌ಗೆ ಜಸ್ಟ್ 30 ಡೇಸ್ ಅಷ್ಟೇ ಉಳಿಸ್ಕೊಂಡಿದೆ ನೋಡಿ. ಏಕೆಂದರೆ ನಿಮ್ಮ ಎಕ್ಸಾಮಿನೇಷನ್ 28 ಫೆಬ್ರವರಿಯಿಂದ ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ಯು ಹ್ಯಾವ್ ಟು ಕಂಪ್ಲೀಟ್ ಇವೇನೆಲ್ಲ ನಿಮ್ಮದು PCMB ಸಬ್ಜೆಕ್ಟ್ ಪ್ರಿಪರೇಷನ್ ಇರುತ್ತೆ ಬೈ 24 ಆರ್ 25 ಫೆಬ್ರವರಿ. ಓಕೆ, ಸೊ ದ್ಯಾಟ್ ನಿಮ್ದೇನೆಲ್ಲ ಲ್ಯಾಂಗ್ವೇಜಸ್ ಪೇಪರ್ ಇರುತ್ತೆ ಅದಕ್ಕೆ ನೀವು ಮತ್ತೆ ಫೋಕಸ್ ಮಾಡ್ಬೋದು. ಫಾರ್ ದಟ್ ರೀಸನು ನಿಮ್ಮ ಹತ್ರ ಇವಾಗ ಡೆಡಿಕೇಟೆಡ್ ಆಗಿ ಸೀರಿಯಸ್ ಮ್ಯಾನರ್ ಆಗಿ ಪ್ರಿಪರೇಷನ್ ಮಾಡೋಕ್ಕೆ ಜಸ್ಟ್ 30 ಡೇಸ್ ಅಷ್ಟೇ ಉಳಿದಿದೆ ನೋಡಿ. ಸೊ ಈ ಒಂದು ವಿಡಿಯೋಲಿ ನೀವು ಹೇಗೆ ಈ ಒಂದು ಲಾಸ್ಟ್ 30 ಡೇಸ್ ಯುಟಿಲೈಸ್ ಮಾಡ್ಕೋಬೋದು ಅಂತ ಹೇಳ್ತೇನೆ ನೋಡಿ. ಸೊ ಇವಾಗ ನಿಮ್ದು ಮತ್ತು ಟಾಪ್ ಯಾರೆಲ್ಲ ಈ ಒಂದು ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಟಾಪರ್ ಇರ್ತಾರೆ, ನಿಮ್ದು ಮತ್ತು ಟಾಪರ್ ನೋಡಿ ಏನು ಡಿಫ್ರೆನ್ಸ್ ಆಗುತ್ತೆ ಅಂದರೆ, ನೀವು ಹೇಗೆ ಒಂದು 30 ಡೇಸ್ ಯುಟಿಲೈಸ್ ಮಾಡ್ತೀರಾ ದಟ್ ವಿಲ್ ಮೇಕ್ ಯು ಅ ಟಾಪರ್ ಆರ್ ಅ ಎವರೇಜ್ ಮಾರ್ಕ್ಸ್ ಸ್ಕೋರರ್ ಅಷ್ಟೇ ಹೇಳ್ತೇನೆ ನೋಡಿ. ಯಾಕಂದರೆ ದ ಪರ್ಸನ್ ಹೂ ವಿಲ್ ಬಿ ಟಾಪಿಂಗ್ ಇನ್ ದಿಸ್ ಎಕ್ಸಾಮಿನೇಷನ್, ಹಿ ವಿಲ್ ಬಿ ಪ್ರಿಪೇರಿಂಗ್ ಇನ್ ಅ ಸೀರಿಯಸ್ ಆ್ಯಂಡ್ ಡೆಡಿಕೇಟೆಡ್ ಮ್ಯಾನರ್ ಇನ್ ದ ನೆಕ್ಸ್ಟ್ 30 ಡೇಸ್. ನಿಮಗೆ ಒಂದು ಡಿಫ್ರೆನ್ಷಿಯೇಟರ್ ಏನಾಗುತ್ತೆ ಅಂದರೆ, ಇದು ಲಾಸ್ಟ್ 30 ಡೇಸ್ ಪ್ರಿಪರೇಷನ್ ಆಗುತ್ತೆ. ನೀವು ಕಂಪ್ಲೀಟ್ ಇಯರ್ ಪ್ರಿಪರೇಷನ್ ಮಾಡಿದ್ದೀರಾ, ಇವಾಗ ಲಾಸ್ಟ್ ನೆಕ್ಸ್ಟ್ 30 ಡೇಸಲ್ಲಿ ಕರೆಕ್ಟಾಗಿ ಪ್ರಿಪರೇಷನ್ ಮಾಡಿಲ್ಲ ಅಂದರೆ ದೇರ್ ಇಸ್ ನಥಿಂಗ್ ಯೂಸ್ಫುಲ್ ಪ್ರಿಪೇರ್ ಇಯರ್ ಲಾಂಗ್. ಓಕೆ, ನೀವು ಇಯರ್ ಲಾಂಗ್ ಏನೂ ಸ್ಟಡಿ ಮಾಡಿಲ್ಲ, ಲಾಸ್ಟ್ 30 ಡೇಸಲ್ಲಿ ಕಂಪ್ಲೀಟ್ ಡೆಡಿಕೇಟೆಡ್ ಮ್ಯಾನರಲ್ಲಿ ಸ್ಟಡಿ ಮಾಡಿದರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 90 ಅಥವಾ 95 ಪ್ಲಸ್ ಮಾರ್ಕ್ಸ್ ಈಸಿಲಿ, ಅಥವಾ 95 ಪ್ಲಸ್ ಪರ್ಸೆಂಟೇಜ್ ಈಸಿಲಿ. ನೋಡಿ, ಸಾಕಷ್ಟು ಜನ ಹೇಳಿರ್ಬೋದು ನಿಮ್ಮ ಮೆಂಟರ್ಸ್ ಆಗಲಿ, ನಿಮ್ಮ ಟೀಚರ್ಸ್ ಆಗಲಿ, ಸೆಕೆಂಡ್ ಪಿ ಯು ಸಿಯಲ್ಲಿ 90% ಸ್ಕೋರ್ ಮಾಡೋದು, 95+% ಸ್ಕೋರ್ ಮಾಡೋದು ತುಂಬ ಈಸಿ ಇದೆ ಅಂತ. ಯೆಸ್, ಐ ಅಗ್ರಿ ಟು ದ್ಯಾಟ್. ಬಟ್ ಅಷ್ಟು ಕೂಡ ಈಸಿ ಇಲ್ಲ ಸ್ಟೂಡೆಂಟ್ಸ್. ಅಷ್ಟು ಈಸಿ ಇದ್ದರೆ ಎವ್ರಿ ಸೆಕೆಂಡ್ ಥರ್ಡ್ ಪರ್ಸನ್ ಇವಾಗ 90-95+% ಸ್ಕೋರ್ ಮಾಡ್ತಿರ್ತಿದ್ದು. ಆ ಟೈಪ್ ಇರೋಂಗಿಲ್ಲ. ಯು ಹ್ಯಾವ್ ಟು ಡೆಡಿಕೇಟೆಡ್ಲಿ ಪ್ರಿಪೇರ್ ಫಾರ್ 1 ಮಂತ್ ಸೊ ದ್ಯಾಟ್ ಯು ಕುಡ್ ಸ್ಕೋರ್ 90-95+%. ಓಕೆ, ಸೊ ಅದಕ್ಕಿಂತ ಮುಂಚೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ಯಾವೆಲ್ಲ ಸ್ಟೂಡೆಂಟ್ಸು KCT ಅಥವಾ ಸೆಕೆಂಡ್ ಪಿ ಯು ಸಿಗೋಸ್ಕರ ಕೆಲವೊಂದಷ್ಟು ರಿಸೋರ್ಸಸ್ ಆಗಲಿ, ಯಾವೆಲ್ಲ ಕಾನ್ಸೆಪ್ಟ್ಸ್ ಇದ್ದಾವೆ, ನಿಮ್ಮ KCT ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ, ಈ ಟೈಪ್ ರಿಸೋರ್ಸಸ್ಸು ಹೇಗೆ ನೀವು ಹೈ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು, ಈ ಟೈಪ್ ಏನಾದರೂ ರಿಸೋರ್ಸಸ್ ನಿಮಗೆ ಬೇಕಾದರೆ ಕಾಲೇಜ್ ದೋಸ್ತರು ಈ ಒಂದು ವಾಟ್ಸಪ್ ಬೋರ್ಡ್ ಚೆಕ್ ಮಾಡ್ಬೋದು. ಈ ವಾಟ್ಸಪ್ ಬೋರ್ಡ್ ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ಲಿ ಮತ್ತು ಟಾಪ್ ಕಮೆಂಟ್ ಸೆಕ್ಷನಲ್ಲಿ ಪ್ರೊವೈಡ್ ಮಾಡ್ತಿರ್ತೀನಿ. ಈ ವಾಟ್ಸಪ್ ಬೋರ್ಡ್ ಕೂಡ ತಪ್ಪದೆ ಚೆಕ್ಔಟ್ ಮಾಡಿ. ಸೊ ಬನ್ನಿ, ಇವಾಗ ನಮ್ದು ಏನೆಲ್ಲ ಟಾಪಿಕ್ ಇದೆ ಅದಕ್ಕೆ ಸ್ಟಾರ್ಟ್ ಮಾಡೋ ಡಿಸ್ಕಷನು. ನೋಡಿ, ಫಸ್ಟ್ ಆಫ್ ಆಲು ನಾನು ಒಂದು ಲಾಸ್ಟ್ ಇಯರ್ ಇನ್ಸಿಡೆಂಟ್ ಹೇಳ್ತೇನೆ, ನಮ್ಮ ಸ್ಟೂಡೆಂಟ್ಸ್ ಇನ್ಸಿಡೆಂಟು. ಓಕೆ, ಒಬ್ಬ ಸ್ಟೂಡೆಂಟ್ ನನಗೆ ಎಕ್ಸಾಮಿನೇಷನ್ ಆದಮೇಲೆ ಬಂದಿದ್ದ, ನಮ್ಮ ಆಫ್ಲೈನ್ ಸ್ಟೂಡೆಂಟು. ಓಕೆ, ಹಿ ವಾಸ್ ಇನ್ ಅವರ್ ಆಫ್ಲೈನ್ ಕೋಚಿಂಗ್. ಓಕೆ, ಸೊ ಅವನು ಎಕ್ಸಾಮ್ ಮುಗಿಸಿದ. ಓಕೆ, ಎಕ್ಸಾಮ್ ಮುಗಿಸಿ ನನ್ನ ಹತ್ರ ಬಂದ. ಅವನು ನನಗೆ ಏನು ಹೇಳ್ತಾನಂದರೆ, ಸರ್ ನಾನು ಒನ್ ಒನ್ ನೈಟಲ್ಲಿ ಪ್ರಿಪ್ರೇಷನ್ ಮಾಡಿದೆ. ಅವನು ಏನೂ ಓದಿದ್ದಿಲ್ಲ, ಒನ್ ನೈಟ್ ಅಷ್ಟು ಓದಿದ್ದು. ಯಾಕಂದರೆ ನಮ್ಮ ಸ್ಟೂಡೆಂಟ್ಸು ತುಂಬ ಮಾಸ್ಟರ್. ಓಕೆ, ಒನ್ ನೈಟಲ್ಲಿ ಪ್ರಿಪ್ರೇಷನ್ ಮಾಡಿ ಸ್ಕೋರ್ ಮಾಡೋಕ್ಕೆ. ಓಕೆ, ಅವನು ಒನ್ ನೈಟಲ್ಲಿ ಪ್ರಿಪ್ರೇಷನ್ ಮಾಡಿದ್ದ. ಅವನು ಹೇಳ್ತಾನೆ, ಸರ್ ನಾನು ಒನ್ ನೈಟಲ್ಲಿ ಪ್ರಿಪೇರ್ ಮಾಡಿ ಇಷ್ಟು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡಿದ್ದೇನೆ. ವಾಟ್ ಇಫ್ ಐ ಸ್ಟಡಿಡ್ 30 ಅಥವಾ 1 ಇಯರ್ ಲಾಂಗ್ ಪ್ರಿಪೇರ್ ಮಾಡಿದ್ರೆ ನಾನು ಟಾಪ್ ಮಾಡ್ತಿದ್ದೆ ಈ ಎಕ್ಸಾಮಿನೇಷನ್. ನೋಡಿ, ಈ ಟೈಪ್ ಪ್ರತಿಯೊಬ್ಬ ಸ್ಟೂಡೆಂಟ್ ಹತ್ರ ಅಬಿಲಿಟಿ ಇದೆ. ಯು ಹ್ಯಾವ್ ದ ಎಬಿಲಿಟಿ ಟು ಸ್ಕೋರ್ ದಟ್ 90 ಅಥವಾ 95+%. ಬಟ್ ವಾಟ್ ಮೇಕಿಂಗ್ ಯು ಟು ಸ್ಟಾಪ್ ದಟ್ ಗೋಲ್ ಈಸ್ ದಟ್ ಯು ಆರ್ ನಾಟ್ ಪ್ರಿಪೇರಿಂಗ್ ಇನ್ ಅ ಸೀರಿಯಸ್ ಆ್ಯಂಡ್ ಡೆಡಿಕೇಟೆಡ್ ಮ್ಯಾನರ್. ಎಸ್, ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇವಾಗ ನೀವು ಡಿಸ್ಟ್ರಾಕ್ಷನ್ ಮಾಡ್ತಿರ್ತೀರ. ನಿಮ್ಮ ಹತ್ರ ಸಾಕಷ್ಟು ಡಿಸ್ಟ್ರಾಕ್ಷನ್ ಇದ್ದಾವೆ. ಫಸ್ಟ್ ನೀವೇನೆಲ್ಲ ಸೋಷಿಯಲ್ ಮೀಡಿಯಾ ಏನು ನೀವು ಯೂಟ್ಯೂಬ್ ನೋಡ್ತಿದ್ದೀರಾ, ಎಷ್ಟು ನಿಮ್ಮ ಹತ್ರ ಇದು ಅಡ್ವಾಂಟೇಜ್ ಇದೆ ಅಷ್ಟೇ ಇದು ಡಿಸ್ಅಡ್ವಾಂಟೇಜ್ ಇದೆ. ನಿಮ್ಗೆ ಎಜುಕೇಷನ್ ಕೂಡ ವೀಡಿಯೋ ಸಿಗುತ್ತೆ, ನಿಮಗೆ ಇಲ್ಲಿ ಫನ್ನಿ ಕೂಡ ವೀಡಿಯೋ ಸಿಗುತ್ತಿರುತ್ತೆ. ನೀವು ಇನ್ಸ್ಟಾಗ್ರಾಮ್ ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್ ಫಾರ್ ಯಾವುದೇ ಸ್ಟೂಡೆಂಟ್. ನೀವು ಇವಾಗ ಸೆಕೆಂಡ್ ಪಿ ಯು ಸಿಯಲ್ಲಿ ಸ್ವಲ್ಪ ಆದರೂ ಫೋಕಸ್ ಅಥವಾ ಪ್ರಿಪ್ರೇಷನ್ ಮಾಡೋದಿದೆ ಅಂದರೆ ಇವಾಗಲೇ ಹೋಗಿ ನಿಮ್ಮ ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್ ಮಾಡಿ. ಯೂಟ್ಯೂಬಲ್ಲಿ ಕೂಡ ಏನೆಲ್ಲ ಎಜುಕೇಷನಲ್ ಕಂಟೆಂಟ್ ಇರುತ್ತೆ, ಓಕೆ, ಅದು ಅಷ್ಟೇ ನೋಡಿ. ಯಾಕಂದರೆ ದಿಸ್ 30 ಡೇಸ್ ಪ್ಲೇಸ್ ವೆರಿ ಕ್ರಿಟಿಕಲ್ ರೋಲ್. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಕಮೆಂಟ್ಸಲ್ಲಿ ಹಾಕಿ, ಸರ್ ಐ ಆಮ್ ಹ್ಯಾವಿಂಗ್ ಎಬಿಲಿಟಿ ಟು ಸ್ಕೋರ್ 90+%. ಐ ವಿಲ್ ಸ್ಕೋರ್ 90+% ಅಂತ. ಐ ವಿಲ್ ಸ್ಕೋರ್ 90+% ಇನ್ ಸೆಕೆಂಡ್ ಪಿ ಯು ಸಿ ಫೈನಲ್ ಎಕ್ಸಾಮಿನೇಷನ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ನೋಡಿ, ಇವಾಗ ನೀವು ಸೆಕೆಂಡ್ ಪಿ ಯು ಸಿಯಲ್ಲಿ, ಓಕೆ, ಯು ಶುಡ್ ನಾಟ್ ಫೋಕಸ್ ಆನ್ ಎನಿಥಿಂಗ್. ಓಕೆ, ಅಂದರೆ ಸಾರಿ, ನಾಟ್ ಎನಿಥಿಂಗ್, ಎವ್ರಿಥಿಂಗ್. ಓಕೆ, ಯು ಶುಡ್ ನಾಟ್ ಫೋಕಸ್ ಆನ್ ಎವ್ರಿಥಿಂಗ್. ಮೀನಿಂಗು ಪ್ರತಿಯೊಂದು ನಾನು ಸ್ಟಡಿ ಮಾಡ್ತೇನೆ, ಐ ವಿಲ್ ಮಾಸ್ಟರ್ NCERT, ಐ ವಿಲ್ ಮಾಸ್ಟರ್ ಆಲ್ ದ ಕ್ವಶನ್ಸ್ ಇನ್ ಕ್ವಶನ್ ಬ್ಯಾಂಕು. ಈ ಟೈಪ್ ನೀವು ಮಾಡಿದರೆ ಯು ಕ್ಯಾನಾಟ್ ಸ್ಕೋರ್. ಯು ಹ್ಯಾವ್ ಟು ಸ್ಟಡಿ ಇನ್ ಅ ಸ್ಮಾರ್ಟ್ ವೇ. ನಾವು ಸ್ಟೂಡೆಂಟ್ ನೀವೇನಂದರೆ ಸ್ಮಾರ್ಟ್ ವೇಯಲ್ಲಿ ಸ್ಟಡಿ ಮಾಡಬೇಕು. ಸ್ಮಾರ್ಟ್ ವೇಯಲ್ಲಿ ಅಂದರೆ ಯು ಹ್ಯಾವ್ ಟು ಸ್ಟಡಿ ಬೋರ್ಡ್ ಎಕ್ಸಾಮ್ ಓರಿಯೆಂಟೆಡ್, ಬೋರ್ಡ್ ಎಕ್ಸಾಮ್ ಸ್ಪೆಸಿಫಿಕ್. ಬೋರ್ಡ್ ಎಕ್ಸಾಮಲ್ಲಿ ಏನು ಕೇಳ್ತಾರೆ ಅಷ್ಟೇ ನೀವು ಸ್ಟಡಿ ಮಾಡಬೇಕಾಗತ್ತೆ ಇವಾಗ. ಓಕೆ, ಈಗ ನಿಮ್ಮ ಹತ್ರ ಇರೋದು ಏನೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇರ್ತವೆ, ದೀಸ್ ಆರ್ ದ ಗೋಲ್ಡ್ ಮೈನ್. ಓಕೆ, ಇದು ನಿಮ್ಮದು ವೆರಿ ಇಂಪಾರ್ಟೆಂಟ್. ಯಾರೆಲ್ಲ ಸ್ಟೂಡೆಂಟ್ಸು, ಓಕೆ, ಇವಾಗ ಲಾಸ್ಟ್ 30 ಡೇಸಲ್ಲಿ ನಾನು ಯಾರಿಗಾದರೂ ಏನಾದರೂ ಸಜೆಷನ್ ಕೊಡಬೇಕಾಗಿತ್ತಂದರೆ ಏನು ಸಜೆಷನ್ ಕೊಡ್ತೇನೆಂದರೆ, ಯು ಹ್ಯಾವ್ ಟು ಮಾಸ್ಟರ್ ಆಲ್ ದ PYQs ಫ್ರಮ್ 2014 ಟು 2025. ಓಕೆ, ಎಲ್ಲ PYQs ನೀವು ಮಾಸ್ಟರ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಸಾಕಷ್ಟು ಜನ ಸ್ಟೂಡೆಂಟ್ಸು, ಓಕೆ, ನೀವು ಚಾಪ್ಟರ್ ವೈಸ್ ಪ್ರಿಪರೇಷನ್ ಮಾಡ್ತೀರಾ, ಓಕೆ, ಸೆಕ್ಷನ್ ವೈಸ್ ಪ್ರಿಪರೇಷನ್ ಮಾಡ್ತೀರಾ. ಬಟ್ ಏನು ಡಿಫ್ರೆನ್ಷಿಯೇಷನ್ ಆಗುತ್ತೆ ನಿಮ್ಮದು ಮತ್ತು ಟಾಪರ್ ನಡು ಅಂತ ಹೇಳ್ತೇನೆ ನೋಡಿ. ಈಗ ಒಬ್ಬ ಟಾಪರ್ ಇದ್ದಾನೆ. ಓಕೆ, ಒಬ್ಬ ಟಾಪರ್ ಇದ್ದಾನಂದರೆ ಈಗ ಅವನು ಯಾವುದಾದ್ರೂ ಒಂದು ಡೆರಿವೇಷನ್ ಪ್ರಿಪೇರ್ ಮಾಡ್ತಿದ್ದಾನೆ. ಅವನು ಏನು ಮಾಡ್ತಾನಂದರೆ ಆ ಡೆರಿವೇಷನ್ಗೆ ಒನ್ ಟೈಮು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾನೆ ಫಸ್ಟ್ ಟೈಮು,
ಅದಕ್ಕೆ ನೋಡಿ ಸಾಲ್ವ್ ಮಾಡ್ತಾನೆ. ಅವನು ಸೆಕೆಂಡ್ ಮತ್ತು 2 ಟು 3 ಟೈಮ್ಸ್ ಅದಕ್ಕೆ ಮತ್ತೆ ರೀರೈಟ್ ಮಾಡಿ ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿರ್ತಾನೆ ಅಂಟಿಲ್ ಹಿ ಈಸ್ ಪರ್ಫೆಕ್ಟ್ ಇನ್ ದಟ್. ನೀವೇನ್ ಮಾಡ್ತೀರಾ? ನಾನು ನೋಡ್ತೀನಿ. ಐ ಅಬ್ಸರ್ವ್ ಎವ್ರಿ ಸ್ಟೂಡೆಂಟ್ಸ್. ಓಕೆ, ನಮ್ಮ ಕೋಚಿಂಗ್ ಆಗಲಿ ನಮ್ಮ ಕಾಲೇಜ್ ಆಗಲಿ ನಾನು ನೋಡ್ತಿರ್ತೇನೆ. ಒಬ್ಬ ಸ್ಟೂಡೆಂಟ್ ಡೆರಿವೇಷನ್ ಮಾಡ್ತಾನೆ, ಅರ್ಥ ಆಗುತ್ತೆ, ಬಿಟ್ಬಿಡ್ತಾನೆ, ಸೆಕೆಂಡ್ ಡೆರಿವೇಷನ್‌ಗೆ ಹೋಗ್ತಾನೆ. ಅವನು ಆ ಡೆರಿವೇಷನ್ ಪರ್ಫೆಕ್ಟೇ ಮಾಡೋಂಗಿಲ್ಲ. ಸೇಮ್ ಕಮ್ಸ್ ಫಾರ್ ಯುವರ್ ಮ್ಯಾಥಮೆಟಿಕ್ಸ್. ಯಾವುದೇ ಪ್ರಾಬ್ಲಮ್ ಆಗಲಿ, ನೀವು ಯಾವುದಾದ್ರೂ ಒಂದು ಪ್ರಾಬ್ಲಮ್ ನೋಡ್ತೀರಾ, ಒನ್ ಟೈಮ್ ಸಾಲ್ವ್ ಮಾಡ್ತೀರಾ, ಓಕೆ, ಅರ್ಥ ಆಗಿದೆ ಅಂತ ಬಿಟ್ಬಿಡ್ತೀರಾ. ಅದಕ್ಕೆ ನೀವು ಇನ್ನೊಮ್ಮೆ ಪ್ರಾಕ್ಟೀಸೇ ಮಾಡೋಂಗಿಲ್ಲ. ಇದೇ ನಿಮ್ಮ ಡಿಫ್ರೆನ್ಷಿಯೇಷನ್ ಆಗುತ್ತೆ. ಒಬ್ಬ ಟಾಪರ್ ಆ ಟೈಪ್ ಮಾಡೋಂಗಿಲ್ಲ. ಅವನಿಗೆ ಒಂದು ಯಾವುದಾದ್ರು ಡೆರಿವೇಷನ್ ಇದೆ, ಆ ಡೆರಿವೇಷನ್ ಫಸ್ಟ್ ಟೈಮ್ ಅವನಿಗೆ ಅರ್ಥ ಮಾಡ್ಕೋತಾನೆ. ಸೆಕೆಂಡ್ 2 ಟು 3 ಟೈಮ್ಸ್ ಅದಕ್ಕೆ ವಿತೌಟ್ ಸೀಯಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ. ಅದಕ್ಕೆ ಪರ್ಫೆಕ್ಷನ್ ತರ್ತಾನೆ. ಟಾಪರ್ ಯಾವಾಗ ಅನ್ಸ್ಕೋತೀರಾ ಅಂದ್ರೆ ವೆನ್ ಯು ಆರ್ ಗೆಟಿಂಗ್ ಪರ್ಫೆಕ್ಟಿಸಮ್. ಓಕೆ, ನೀವು ಯಾವಾಗ ಪರ್ಫೆಕ್ಟ್ ಆಗ್ತೀರಾ, ಓಕೆ, ಯಾವುದಾದ್ರೂ ಒಂದು ಟಾಪಿಕ್ ಆಗಲಿ, ಒಂದು ಯಾವುದೇ ಕ್ವೆಶ್ಚನ್ ಮಾಡ್ತಿದ್ದೀರಾ, ಅದ್ರಲ್ಲಿ ಯಾವಾಗ ಪರ್ಫೆಕ್ಟ್ ಆಗ್ತೀರಾ ಅವಾಗ ನೀವು ಟಾಪರ್ ಆಗ್ಬೋದು. ಓಕೆ, ಸೊ ಯು ಶುಡ್ ನಾಟ್ ಸ್ಟಡಿ ಎವ್ರಿಥಿಂಗ್ ನೌ. ಎಷ್ಟು ನೀವು ಕಡಿಮೆ ಸ್ಟಡಿ ಮಾಡ್ತಿದ್ದೀರಾ ಅಷ್ಟೇ ನೀವು ಅಷ್ಟೇ ಪರ್ಫೆಕ್ಟ್ ಆಗ್ತಾ ಹೋಗಿ. ಓಕೆ, ಲಾಸ್ಟ್ 30 ಡೇಸ್ ನಾನು ಅಷ್ಟೇ ಸ್ಟ್ರಾಟಜಿ ಕೊಡ್ತೇನೆ. ಈಗ ಏನೇ ಒಂದು ಕಾನ್ಸೆಪ್ಟ್ ನೀವು ಓದ್ತಿದ್ದೀರಾ ಅಂದರೆ, ಓಕೆ, ನೀವು ಏನೇ ಒಂದು ಕಾನ್ಸೆಪ್ಟ್ಸ್ ಓದ್ತಿದ್ದೀರಾ ಅಂದರೆ ಅದು ಕಾನ್ಸೆಪ್ಟ್ ಅರ್ಥ ಅಷ್ಟೇ ಮಾಡ್ಕೋಬೇಡಿ. ಅರ್ಥ ಮಾಡ್ಕೊಂಡ್ಮೇಲೆ ಯು ಹ್ಯಾವ್ ಟು ಮೇಕ್ ಶೂರ್ ದಟ್ ಎಕ್ಸಾಮಲ್ಲಿ ನೀವು ವಿತೌಟ್ ಸೀಯಿಂಗ್ ಬರೆಯೋದಿರುತ್ತೆ. ನಿಮ್ಮ ಹತ್ರ ಯಾವುದೇ ಹಿಂಟ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. ಎಕ್ಸಾಮ್ ಸಿನಾರಿಯೋ ಅಸ್ಯೂಮ್ ಮಾಡ್ಕೊಂಡು ಆ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಒಂದು ವೇಳೆ ಬೈ ಚಾನ್ಸ್ ಆ ಕ್ವಶನ್ ಎಕ್ಸಾಮಲ್ಲಿ ಬಂದರೆ ನೀವು ಹೇಗೆ ಸಾಲ್ವ್ ಮಾಡ್ತೀರಾ? ಯು ಶುಡ್ ಏಬಲ್ ಟು ರಿಕಾಲ್ ದಟ್ ಆನ್ಸರ್ ಕಂಪ್ಲೀಟ್ಲಿ. ಆ ಒಂದು ವೇಲ್ ನೀವು ಪ್ರಿಪರೇಷನ್ ಮಾಡಬೇಕಾಗುತ್ತೆ. ದಿಸ್ ವಿಲ್ ಮೇಕ್ ಯು ಅ ರಿಯಲ್ ಡಿಫ್ರೆನ್ಷಿಯೇಟರ್. ಎಸ್, ಸೊ ಇದು ನಿಮಗೆ ನೋಡಿ, ನಾನು ಲಾಸ್ಟ್ 15 ಡೇಸಲ್ಲಿ ಕೂಡ ಹೇಳ್ತೇನೆ, ಲಾಸ್ಟ್ 10 ಡೇಸಲ್ಲಿ ಕೂಡ ನಾನು ಹೇಳ್ತಿರ್ತೇನೆ. ಬಟ್ ಇಟ್ ವಿಲ್ ನಾಟ್ ಮೇಕ್ ಸೆನ್ಸ್ ಇಫ್ ಯು ಡೋಂಟ್ ಇಂಪ್ಲಿಮೆಂಟ್ ದಿಸ್ ಥಿಂಗ್ಸ್ ವಾಟ್ ಐ ಆಮ್ ಸೇಯಿಂಗ್ ರೈಟ್ ನೌ. ಯು ಹ್ಯಾವ್ ಟು ಮೇಕ್ ಶೂರ್ ದಟ್ ಏನೇ ಓದಿ, ಓಕೆ, ಕಡಿಮೆ ಓದಿ, ಯು ಸ್ಟಡಿ ಲೆಸ್ ಅಮೌಂಟ್ ಆಫ್ ಥಿಂಗ್ಸ್, ಓಕೆ, ಬಟ್ ಯು ಮಾಸ್ಟರ್ ದೋಸ್ ಥಿಂಗ್, ಯು ಪರ್ಫೆಕ್ಟ್ ದೋಸ್ ಥಿಂಗ್, ಆ್ಯಂಡ್ ಐ ವಿಲ್ ಮೇಕ್ ಶೂರ್ ದಟ್ ನೀವು ಈ ಟೈಪ್ ಪರ್ಫೆಕ್ಟ್ ಆಗ್ತಾ ಹೋಗಿದ್ರೆ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಇವಾಗ ನೀವು ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪ್ರೇಷನ್ ಮಾಡಬೇಕಂತಿದ್ರೆ ನಾವು 2 ಕೋರ್ಸ್ ಬಿಟ್ಟಿದ್ವಿ. ಸೆಕೆಂಡ್ PUC ಮ್ಯಾಥಮೆಟಿಕ್ಸ್ ಕ್ಯಾಪ್ಸೂಲ್ ಕೋರ್ಸು, ಫಿಸಿಕ್ಸ್ ನ್ಯೂಮೆರಿಕಲ್ ಪ್ಲಸ್ ಡೆರಿವೇಷನ್ ಕೋರ್ಸು. ಏನಿಲ್ಲ, ಸೆಕೆಂಡ್ PUC ಮ್ಯಾಥಮೆಟಿಕ್ಸು ಬೋರ್ಡ್ ಎಕ್ಸಾಮ್ ಕೋರ್ಸ್ ಇದೆ, ಕ್ಯಾಪ್ಸೂಲ್ ಕೋರ್ಸು. ಇದ್ರಲ್ಲಿ ನಾವು ನಿಮಗೆ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಪ್ರಿಪ್ರೇಷನ್ ಮಾಡಿಸಿರ್ತೇವೆ ಫ್ರಮ್ 0 ಟು ಹೀರೋ ಲೆವೆಲ್. ಓಕೆ, ಬೋರ್ಡ್ ಎಕ್ಸಾಮ್ಗೆ ಎಷ್ಟು ಬೇಕು ಅಷ್ಟೇ ಮ್ಯಾಥಮೆಟಿಕ್ಸ್ ನಾವು ಇಲ್ಲಿ ಸ್ಟಡಿ ನಿಮಗೆ ಪ್ರಿಪೇರ್ ಮಾಡ್ತಿರ್ತೇವೆ ಈ ಕೋರ್ಸಲ್ಲಿ. ಎಸ್, ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಆಗಲಿ, ಸ್ಕೋರಿಂಗ್ ಪ್ಯಾಕೇಜ್ ಆಗಲಿ, ಎವ್ರಿಥಿಂಗ್ ನಾವು ಇಂಕ್ಲೂಡ್ ಮಾಡ್ತಿರ್ತೇವೆ. MCQ ಆಗಲಿ, ಪಾರ್ಟ್ A B C D E ಅಷ್ಟು ಇನ್ಕ್ಲೂಡ್ ಇರುತ್ತೆ. ಸೊ ಈ ಒಂದು ಕೋರ್ಸ್ ಮುಖಾಂತರ ನೀವು 30 ಡೇಸಲ್ಲಿ ಈಸಿಲಿ ಐ ವಿಲ್ ಬಿ ಗ್ಯಾರಂಟಿಂಗ್ ನೀವು 75+ ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡ್ಬೋದು. ಯಾಕಂದರೆ ಐ ಆಮ್ ಬ್ರಿಂಗಿಂಗ್ ದಿಸ್ ಕೋರ್ಸ್ ವಿತ್ ಮೈ ಎಕ್ಸ್ಪೀರಿಯನ್ಸ್. ಓಕೆ, 5 to 6 ಇಯರ್ಸ್ ಏನು ಎಕ್ಸ್ಪೀರಿಯನ್ಸ್ ನನ್ನ ಹತ್ರ ಇದೆ, ಆ ಎಕ್ಸ್ಪೀರಿಯನ್ಸ್ ನಾನು ಈ ಕೋರ್ಸಲ್ಲಿ ಕೊಡ್ತಿರ್ತೇನೆ. ಸೊ ದಟ್ ಐ ನೋ ನಿಮಗೆ ಎಲ್ಲಿಂದ ಕ್ವಶನ್ ಕೇಳ್ತಾರೆ, ಹೇಗೆ ಕ್ವಶನ್ ಬರ್ಬೋದು, ಹೇಗೆ ಒಂದು ಹೊಸ ಟೈಪ್ ಕ್ವಶನ್ ಬರ್ಬೋದು ಅಂತ. ಸೊ ಇದರಲ್ಲಿ ನೋಡಿ, ಇದ್ರ ಪ್ರೈಸ್ ನಾನು ಸಾಕಷ್ಟು ನಾಮಿನಲ್ ಇಟ್ಟಿದ್ದೇನೆ, 299, 300 ಅಷ್ಟೇ ಇಟ್ಟಿದ್ದೇನೆ. ಬಟ್ ಯು ವಿಲ್ ಬಿ ಗೆಟಿಂಗ್ ಕಂಪ್ಲೀಟ್ ಸ್ಟ್ರಾಟಜಿ ಟು ಸ್ಕೋರ್ 75+ ಮಾರ್ಕ್ಸ್. ಓಕೆ, ಹಾಗೆ ಒಂದು ಫಿಸಿಕ್ಸ್ ಕೋರ್ಸು, ನ್ಯೂಮೆರಿಕಲ್ ಪ್ಲಸ್ ಡೆರಿವೇಷನ್, ಸಾಕಷ್ಟು ಜನ ಸ್ಟೂಡೆಂಟ್ಸು ಇದು ನೋಡಿ ನಿಮ್ಮದು ಪಾರ್ಟ್ D ಸಾಕಷ್ಟು ಇಂಪಾರ್ಟೆಂಟ್ ಇರುತ್ತೆ ಸೆಕೆಂಡ್ PUC ಫಿಸಿಕ್ಸಲ್ಲಿ. ಆ್ಯಂಡ್ ಸಾಕಷ್ಟು ಜನ ಸ್ಟೂಡೆಂಟ್ಸು 1 ನೈಟ್ ಬಿಫೋರ್ ಕೇಳ್ತಾರೆ, ಸರ್ ನನಗೆ ಡೆರಿವೇಷನ್ ಹೇಗೆ ಮಾಡೋದು ಅರ್ಥ ಆಗ್ತಿಲ್ಲ, ನ್ಯೂಮೆರಿಕಲ್ ಹೇಗೆ ಮಾಡೋದು ಅರ್ಥ ಆಗ್ತಿಲ್ಲ. ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಪರ್ಫೆಕ್ಟ್ ದೀಸ್ ಥಿಂಗ್ಸ್ ಫಸ್ಟ್. ಯಾಕಂದರೆ ಇಟ್ ಕನ್ಸಿಸ್ಟ್ 25 ಮಾರ್ಕ್ಸ್, ಮೋಸ್ಟ್ ಕ್ರಿಟಿಕಲ್ 25 ಮಾರ್ಕ್ಸ್. ಓಕೆ, ಸೊ ಯು ಹ್ಯಾವ್ ಟು ಮಾಸ್ಟರ್ ದಿಸ್ ನ್ಯೂಮೆರಿಕಲ್ ಆ್ಯಂಡ್ ಡೆರಿವೇಷನ್. ಆ್ಯಂಡ್ ನಾನು ಏನೆಲ್ಲ ವೀಡಿಯೋಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದೇನೆ, ಐ ವಿಲ್ ಮೇಕ್ ಶೂರ್ ದಟ್ ನೀವು ಒನ್ ಟೈಮ್ ನಮ್ಮ ವೀಡಿಯೋ ನೋಡಿದರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್. ಸಾಕಷ್ಟು ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಲ್ಲಿ ಪ್ರೊವೈಡ್ ಮಾಡಿದ್ದೇನೆ. ಹೇಗೆ ನೀವು ನ್ಯೂಮೆರಿಕಲ್ ಡೆರಿವೇಷನ್ ಈಸಿಲಿ ಅರ್ಥ ಮಾಡ್ಕೋಬೋದು, ಹೇಗೆ ನೀವು ಯಾವುದೇ ಒಂದು ಹೊಸ ಟೈಪ್ ನ್ಯೂಮೆರಿಕಲ್ ಕೂಡ ಬಂದಿದ್ರೆ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋಲ್ಲಿ ನಾನು ಏನೆಲ್ಲ ವೀಡಿಯೋಸ್ ಇದೆ ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೇನೆ. ಓಕೆ, ಸೊ ಐ ವಿಲ್ ಮೇಕ್ ಶೂರ್ ದಟ್ ಇವು ಎಲ್ಲ ಕೋರ್ಸಸ್ ಇದ್ದಾವೆ, ಐ ಹ್ಯಾವ್ ಗಿವನ್ ಮೈ ಹೋಲ್ ಎಕ್ಸ್ಪೀರಿಯನ್ಸ್ ಇನ್ ಟು ದಿಸ್ ಕೋರ್ಸ್. ಸೊ ದಟ್ ಇದು ಕೋರ್ಸ್ ನೋಡಿ, ಏನೆಲ್ಲ ಫಿಸಿಕ್ಸ್ ಕೋರ್ಸ್ ಇದೆ ಜಸ್ಟ್ 200ಗೆ ಲಾಂಚ್ ಮಾಡಿದ್ದೇನೆ, ಮ್ಯಾಥಮೆಟಿಕ್ಸ್ ಕೋರ್ಸು 300. ಮ್ಯಾಥಮೆಟಿಕ್ಸಲ್ಲಿ ಕಂಪ್ಲೀಟ್ ಇರುತ್ತೆ, ಫಿಸಿಕ್ಸಲ್ಲಿ ನಿಮಗೆ ನ್ಯೂಮೆರಿಕಲ್ ಪ್ಲಸ್ ಡೆರಿವೇಷನ್ ಪ್ರೊವೈಡ್ ಮಾಡ್ತಿದ್ದೇನೆ ಜಸ್ಟ್ 200ಅಲ್ಲಿ 300ಅಲ್ಲಿ. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟ್ ಇರ್ತೀರಾ ನಿಮ್ಮ ಪ್ರಿಪರೇಷನ್ಗೆ ನೆಕ್ಸ್ಟ್ ಲೆವೆಲ್ ತೊಗೋಬೇಕಂತಿದ್ರೆ ಈ ಕೋರ್ಸಸ್ ಕೂಡ ನೀವು ಫಾಲೋ ಮಾಡ್ಬೋದು. ಇದು ಲಿಂಕ್, ಇದು ನಮ್ಮ ಈ ಕೋರ್ಸಸ್ ನಮ್ಮ ವೆಬ್ಸೈಟ್ ಇರುತ್ತೆ edusummit.in ಅಂತ. ನಮ್ಮ ವೆಬ್ಸೈಟಿಂದ ಹೋಗಿ ಎನ್ರೋಲ್ ಮಾಡಿ ನೀವು ಮೊಬೈಲಲ್ಲಾಗಲಿ, ನಿಮ್ಮದು ಮೊಬೈಲ್ ಲ್ಯಾಪ್ಟಾಪ್ ಆಗಲಿ, ಡೆಸ್ಕ್ಟಾಪ್ ಆಗಲಿ, ಎಲ್ಲಿಂದ ಕೂಡ ನೀವು ಎಕ್ಸೆಸ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ವೀಡಿಯೋ ಲೆಕ್ಚರ್ಸ್ PDF ನೋಟ್ಸ್ ಸಿಗುತ್ತಿರುತ್ತೆ, ಕ್ವಿಕ್ ರಿವಿಷನ್ಸ್ಗೋಸ್ಕರ ಹ್ಯಾಂಡ್ ರಿಟನ್ ನೋಟ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಿರ್ತೇವೆ ಇದರಲ್ಲಿ. ಓಕೆ, ಐ ಹೋಪ್ ಇದು ಕೋರ್ಸ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಇವು ಕೂಡ ನೀವು ಫಾಲೋ ಮಾಡ್ಬೋದು ನೋಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ನೀವು ಏನಂದರೆ, ಸೇಮ್ ವೇಲಿ ಯಾವುದೇ ನೀವು ಸಬ್ಜೆಕ್ಟ್ ಆಗಲಿ ಯು ಹ್ಯಾವ್ ಟು ಪ್ರಿಪೇರ್ ಬೋರ್ಡ್ ಎಕ್ಸಾಮ್ ಓರಿಯೆಂಟೆಡ್. ಓಕೆ, ಸೊ ನಾನು ಈ ವಿಡಿಯೋ ಆದಮೇಲೆ ನಾನು ಏನು ಮಾಡ್ತೇನೆ ಅಂದರೆ, ಪ್ರತಿಯೊಂದು ಸಬ್ಜೆಕ್ಟ್ಗೆ ಹೇಗೆ ನೀವು ಬೋರ್ಡ್ ಎಕ್ಸಾಮ್ಗೆ ಏನೆಲ್ಲ ಓದಬೇಕು, ವಾಟ್ ಈಸ್ ರಿಕ್ವೈರ್ಡ್, ಬೋರ್ಡ್ ಎಕ್ಸಾಮ್ ಲೆವೆಲ್ ಪ್ರಿಪರೇಷನ್ ಸ್ಟ್ರಾಟಜಿ. ಓಕೆ, ಸೊ ನಾನು ಈ ಒಂದು ನಮ್ಮ ಚಾನಲಲ್ಲಿ ಸೆಕೆಂಡ್ PUCಗೋಸ್ಕರ, ಓಕೆ, ನೀವು ಕಮೆಂಟ್ ಹಾಕಿ ಯಾವೆಲ್ಲ ಬೇಕಂತ, ನಾನು PCMBಗೋಸ್ಕರ, ಓಕೆ, ಬೋರ್ಡ್ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿ, ಬೋರ್ಡ್ ಎಕ್ಸಾಮ್ಗೆ ಎಷ್ಟೆಲ್ಲ ಓದಬೇಕು, ಏನೆಲ್ಲ ಓದಬೇಕಂತ ವೀಡಿಯೋಸ್ ಬೇಕಾದರೆ ನೀವು ಕಮೆಂಟ್ ಹಾಕಿ, ನಾನು ಈ ಒಂದು ಚಾನಲ್ಲಿ ಈ ವಿಡಿಯೋಸ್ ಕೂಡ ಪ್ರೊವೈಡ್ ಮಾಡ್ತೇನೆ. ಯು ಹ್ಯಾವ್ ಟು ಸ್ಟಡಿ ಓನ್ಲಿ ದಿಸ್ ಮಚ್, ಬೋರ್ಡ್ ಎಕ್ಸಾಮ್ಗೋಸ್ಕರ ಏನೆಲ್ಲ ಓದಬೇಕು ಅದು ವಿಡಿಯೋ ನೋಡಿಕೊಂಡು ನಿಮಗೆ ಸಾಕಷ್ಟು ಮಾಹಿತಿ ಹೆಲ್ಪ್ ಆಗ್ತಿರುತ್ತೆ ನೋಡಿ.
ಸೊ ಇದು ವೀಡಿಯೋಸ್ ಕೂಡ ಬರ್ತಿರ್ತವೆ, ನೀವು ಕೂಡ ಕಮೆಂಟ್ ಹಾಕ್ತಾ ಇರಿ. ಓಕೆ, ಸೊ ನಿಮಗೆ ಮತ್ತೆ ಯಾವುದಾದ್ರು ಬೇರೆ ಸಬ್ಜೆಕ್ಟ್ ಬೇಕಾದರೆ, ರೈಟ್. ಸೊ ಹಾಗೆ ಏನೋ ನಿಮ್ಮ ಡಿಸ್ಟ್ರಾಕ್ಷನ್ ಇರುತ್ತೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮು, ಅವು ಕೂಡ ಪ್ಲೀಸ್ ಅವಾಯ್ಡ್ ಮಾಡ್ತಾ ಹೋಗಿ, ರೈಟ್. ಸೊ ನಿಮಗೆ ನೋಡಿ ಯೂಟ್ಯೂಬಲ್ಲಿ ಕೂಡ ಸಾಕಷ್ಟು ಕಂಟೆಂಟ್ ಇರುತ್ತೆ, ಬಟ್ ಸಾಕಷ್ಟು ಜನ ಸ್ಟೂಡೆಂಟ್ ಡಿಸ್ಟ್ರಾಕ್ಟ್ ಆಗ್ತಾರೆ ಆ್ಯಂಡ್ ಒಂದು ಕಂಪ್ಲೀಟ್ ಎಂಡ್ ಟು ಎಂಡ್ ಪ್ಲೇಸಲ್ಲಿ ಸಿಗೋಂಗಿಲ್ಲ. ಫಾರ್ ದಟ್ ರೀಸನ್ ಈ ಕೋರ್ಸಸ್ ಏನೆಲ್ಲ ನಾವು ಪ್ರೊವೈಡ್ ಮಾಡಿದೆ ಅದರ ಕ್ಲಬ್ ಮಾಡಿ ಎಲ್ಲ ಒಂದೇ ಸೋರ್ಸಲ್ಲಿ. ಓಕೆ, ಈ ಕೋರ್ಸಸ್ ನೋಡಿದರೆ ನೀವು ಮತ್ತೆ ಏನೂ ಬೇರೆ ನೋಡೋದು ನೆಸೆಸಿಟಿನೇ ಇರೋಂಗಿಲ್ಲ ನೋಡಿ. ಓಕೆ, ಆ್ಯಂಡ್ ರೆಸ್ಟ್ ಥಿಂಗು ಆಲ್ರೆಡಿ ಹೇಳಿದ್ದೇನೆ ಏನೆಲ್ಲ ನನಗೆ ಮಾಡಬೇಕಂತ. ನೀವು ಪರ್ಫೆಕ್ಟಿಸಮ್ ತನಿ. ಓಕೆ, ಏನೇ ಓದಿ ಪರ್ಫೆಕ್ಟ್ ಆಗೋ ತನಕ ಓದಿ, ಕಡಿಮೆ ಓದಿ, ಬಟ್ ಮೇಕ್ ಶೂರ್ ಯು ಪರ್ಫೆಕ್ಟ್ ದ ಥಿಂಗ್ ವಾಟ್ ಯು ಆರ್ ಸ್ಟಡಿಂಗ್. ಓಕೆ, ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಶನ್ಸು ಯು ಹ್ಯಾವ್ ಟು ಮಾಸ್ಟರ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಎಂಡ್ ಆಫ್ ದಿ ಡೇ ಇಟ್ ವಿಲ್ ಹೆಲ್ಪ್ ಯು ಟು ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಏನೆಲ್ಲ ನಿಮಗೆ ಸ್ಕೋರ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗು ಸ್ಟೂಡೆಂಟ್ಸ್ ಏನು ಮಿಸ್ ಮಾಡ್ತಾರೆ ಅಂದರೆ MCQ ಸಾಲ್ವಿಂಗ್. ಓಕೆ, ಯಾಕಂದರೆ ನೋಡಿ ಸಾಕಷ್ಟು ನಿಮ್ದು MCQ ಪಾರ್ಟ್ ಏನೆಲ್ಲ ಇರುತ್ತೆ 20 ಮಾರ್ಕ್ಸ್ ಆಲ್ಮೋಸ್ಟ್ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕನ್ಸಿಸ್ಟ್ ಆಗ್ತಿರುತ್ತೆ. ಯು ಹ್ಯಾವ್ ಟು ಮೇಕ್ ಶೋರ್ ಯು ಆರ್ ಸ್ಕೋರಿಂಗ್ ದಿಸ್, ಯು ಆರ್ ಫೋಕಸಿಂಗ್ ಆನ್ ದಿಸ್ 20 ಮಾರ್ಕ್ಸ್. ಓಕೆ, ಸೊ ಯು ಆರ್ ಏನೆಲ್ಲ ಅದಕ್ಕೆ ಕಾನ್ಸೆಪ್ಟ್ ಬೇಕು ಡೈಲಿ ಇವಾಗಿಂದ ನೀವೇನು ಮಾಡಿ, ಯು ಸ್ಟಾರ್ಟ್ ಫೋಕಸಿಂಗ್ ಆನ್ ದಿಸ್ MCQಸು. MCQಗೋಸ್ಕರ ನಮ್ಮ ಚಾನಲ್ ನಾನು ವೀಡಿಯೋಸ್ ಬಿಡ್ತಿರ್ತೇನೆ ಚಾಪ್ಟರ್ ವೈಸ್ MCQಸು, ಸೊ ದ್ಯಾಟ್ ನಿಮಗೆ MCQ ಏನೆಲ್ಲ 20 ಮಾರ್ಕ್ಸ್ ಇರುತ್ತೆ ಪ್ರತಿಯೊಂದು ಸಬ್ಜೆಕ್ಟ್ಗೆ, ಅದು ನಿಮಗೆ ಈಸಿಲಿ ನೀವು ಟ್ಯಾಕಲ್ ಮಾಡ್ತಾ ಹೋಗ್ಬೋದು ನೋಡಿ. ಐ ಹೋಪ್ ನಾನು ಪ್ರತಿಯೊಂದು ಥಿಂಗ್ ಇದರಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೇನೆ. ಓಕೆ, ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ವಿಡಿಯೋಗೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ಶೋಲಿ. ಟಾಟಾ ಬಾಯ್.